ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೋಡ್ ಕನ್ನಡ ಚಾನಲ್. ನಾನಿವತ್ತು ಮಾತಾಡಕ್ಕೆ ಬಂದಿರೋ ವಿಷಯ ಚಾಟ್ಸು, ಪ್ಯಾಟ್ರನ್ಸು, ಶೇರ್ ಮಾರ್ಕೆಟ್ದು ಕ್ಯಾಂಡಲ್ಸು ಇದಲ್ಲ. ನಂದು ಜರ್ನಿ ಹೆಂಗಿತ್ತು, ಶೇರ್ ಮಾರ್ಕೆಟ್ ಲರ್ನಿಂಗ್ ಜರ್ನಿ ಹೆಂಗಿತ್ತು, ಮತ್ತೆ ಏನೇನು ಸ್ಟ್ರಗಲ್ಸ್ ಇತ್ತು, ನಾನು ಏನಕ್ಕೆ ಶೇರ್ ಮಾರ್ಕೆಟ್ ಸ್ಟಾರ್ಟ್ ಮಾಡಿದೆ ಅನ್ನೋದಕ್ಕೋಸ್ಕರ, ಶೇರ್ ಮಾರ್ಕೆಟ್ ಅನ್ನೋದಕ್ಕಿಂತ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ ನಾನು ಏನಕ್ಕೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ಮಾತಾಡೋಣ ಅಂತ ಬಂದಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನಿಮ್ಗೂ ಇಂಟ್ರೆಸ್ಟ್ ಇದ್ರೆ ಕಲೀರಿ. ವಿತೌಟ್ ನಾಲೆಡ್ಜ್ ಏನು ಮಾಡಕ್ ಹೋಗ್ಬೇಡಿ. ನಾನು ನಿಮ್ಗೆಲ್ಲ ಯಾವುದು ಫೇಕ್ ಏನು ತೋರ್ಸಕ್ ಹೋಗಲ್ಲ. ನನ್ನ ಜರ್ನಿ ಹೇಳ್ತೀನಿ, ಹಂಗೆ ನನ್ನ ಜರ್ನಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಫಾಲೋ ಮಾಡ್ಕೊಳ್ಳಿ. ಅಂಡ್ ಫಸ್ಟ್ಲಿ ನಾನು ಶೇರ್ ಮಾರ್ಕೆಟ್ಗೆ ಏನಕ್ಕೆ ಬಂದೆ, ಟ್ರೇಡಿಂಗ್ ಮಾಡಕ್ಕೆ, ನಾನು ಟ್ರೇಡ್ ಮಾಡಕ್ಕೆ ಏನಕ್ಕೆ ಬಂದೆ, ಟ್ರೇಡಿಂಗ್ ಹೆಂಗ್ ಸ್ಟಾರ್ಟ್ ಮಾಡಿದೆ ಅನ್ನೋದು ಹೇಳ್ತೀನಿ. ನಾನು ಫಸ್ಟು ಇಂಜಿನಿಯರಿಂಗಲ್ಲಿ ಇದ್ದಾಗ ಈ ಶೇರ್ ಮಾರ್ಕೆಟ್ ಅಂತೆ, ಇದ್ರಲ್ಲಿ ದುಡ್ಡು ಮಾಡ್ಬೋದು ಅಂತೆ, ಈ ಥರ ಎಲ್ಲ ಲೈಕ್ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇದ್ದಿದ್ದು. ಯೂಟ್ಯೂಬು ಅವಾಗ ತಾನೇ ಜಿಯೋ ಸಿಮ್ ಬಂದಿದ್ದು, 2 GB per day. ಏನು ಮಾಡೋದು, ಸುಮ್ಮನೆ ನೋಡ್ತಾ ಇದ್ವಿ. ಬಟ್ ಅಷ್ಟು ಐಡಿಯಾ ಇರಲಿಲ್ಲ, ನನಗೇನು ಗೊತ್ತಿರಲಿಲ್ಲ. ಅವಾಗ ಗೊತ್ತಿದ್ರು ನನಗೇನು ಕ್ಯಾಪಿಟಲ್ ಇರಲಿಲ್ಲ ಮಾಡೋಕ್ಕೆ, ಸುಮ್ಮನೆ ಆಗ್ತಿದೆ ಅನ್ಸುತ್ತೆ. ಬಟ್ ಗೊತ್ತಿದ್ರೆ ನಾನು ತುಂಬ ಚೆನ್ನಾಗಿ ಕಲ್ತ್ಕೋತಾ ಇದ್ದೆ ಅವಾಗ್ಲಿಂದ ಅಂದ್ಕೊಂಡಿದ್ದೀನಿ. ಬಟ್ ನಂಗೆ ಗೊತ್ತಿಲ್ಲ. ಸೊ ನಂದು ಪ್ರೊಫೆಷ್ನಲ್ ಜರ್ನಿ ಸ್ಟಾರ್ಟ್ ಆಯಿತು. ಬೇಸಿಕಲಿ ನಾನು ಸಿವಿಲ್ ಇಂಜಿನಿಯರು. ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಸಿವಿಲ್ ಇಂಜಿನಿಯರು. ಮಂಡ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಒಂದಿನ ನನ್ನ ಫ್ರೆಂಡ್ ತಂದೆ ಒಬ್ರು ತೀರ್ಕೊಂಡಿದ್ರು. ಅಲ್ಲಿಗೆ ಹೋಗಿದ್ದೆ. ಅವತ್ತು ಹಿಂಗೆ ಫ್ರೆಂಡ್ ಸರ್ಕಲಲ್ಲಿ ಮಾತಾಡ್ಬೇಕಾದ್ರೆ ಒಬ್ಬ ಫ್ರೆಂಡು ಹಿಂಗೆ ಮಾತಾಡ್ಬೇಕಾದ್ರೆ ಹೇಳ್ತಾನೆ, ಅದೊಂದು ಕಾಯಿನ್ ಏನೋ ಒಂದು ಆ್ಯಪ್ ಇದೆ, ಅದು ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಮಾತಾಡ್ತಾ ಇರ್ತಾನೆ. ಅವಾಗ ನಾನು ಹಿಂಗೆ ಮಾತಾಡ್ಬೇಕಾದ್ರೆ ನಾನು ಹೇಳ್ತೀನಿ, ಇಲ್ಲ ಶೇರ್ ಮಾರ್ಕೆಟ್ ಎಲ್ಲ ಹಿಂಗೆ ಮಾಡಿದ್ದಾರೆ ಅಶ್ವಥ್ ಮೆಹ್ತಾ ಅಂತ ಇದ್ರು, ಅದೆಲ್ಲ ಮಾತಾಡ್ತೀನಿ. ಬಟ್ ಅದಾದ್ಮೇಲೆ ನಾನು ಮನೆಗೆ ಬಂದ್ಮೇಲೆ ಸ್ಟ್ರೈಕ್ ಆಗುತ್ತೆ, ಯಾಕೆ ನಾನು ಸ್ಟಾರ್ಟ್ ಮಾಡ್ಬೋದಲ್ಲ ಅಂದ್ಬಿಟ್ಟು ನಾನು ಸರ್ಚ್ ಮಾಡ್ತೀನಿ ಏನೇನು ಬರುತ್ತೆ ಆ್ಯಪ್ ಎಲ್ಲ ಅಂತ. ಜೆರೋದಾ ಕೈಟ್ ಅಂತ ಒಂದು ಆ್ಯಪ್ ಇದೆ, ಅದು ಇಂಡಿಯನ್ ಶೇರ್ ಮಾರ್ಕೆಟ್ ಮಾಡ್ಬೋದು ಅಂತ ನೋಡ್ತೀನಿ. ಬಟ್ ಅದಕ್ಕೆ ಮುಂಚೆ ನಾನು ಗ್ರೋ ಅನ್ನೋದೆಲ್ಲ ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತಾ ಇತ್ತು. ಆ ಗ್ರೋ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಅದ್ರಲ್ಲಿ ನಾನೇನು ಇನ್ವೆಸ್ಟ್ ಮಾಡಿರಲಿಲ್ಲ, ಏನಿಲ್ಲ. ಇವತ್ತಿಗೂ ನಾನು ಗ್ರೋ ಆ್ಯಪಲ್ಲಿ ಇನ್ವೆಸ್ಟ್ ಮಾಡಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ. ಜೆರೋದಾ ಕೈಟ್ ಇನ್ಸ್ಟಾಲ್ ಮಾಡ್ಕೊಂಡು ಅದ್ರಲ್ಲಿ ಏನು ತಗೋಬೇಕು, ಏನು ಮಾಡಬೇಕು ಏನು ಗೊತ್ತಿಲ್ಲ, ಸುಮ್ಮನೆ ಓಪನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು 200 ರೂಪಾಯಿ ದುಡ್ಡು ಹಾಕೊಂಡೆ. 200 ರೂಪಾಯಿಗೆ ಒಂದು ಅಶೋಕ್, ಅವತ್ತು 120 ರೂಪಾಯಿನ ಅಶೋಕ್ ಲೇಲ್ಯಾಂಡ್ ಶೇರ್ಸ್ ಇತ್ತು. ಅದನ್ನ ಬೈ ಮಾಡ್ಕೊಂಡು 2 ಶೇರ್ಸ್ ಬೈ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೆ. ಅದೇನು ಮೇಲೆ ಹೋಗ್ತಾ ಇಲ್ಲ, ಏನಿಲ್ಲ, ಪ್ರಾಫಿಟ್ ನಂಗೆ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು ಸುಮ್ಮನೆ ಕ್ಲೋಸ್ ಮಾಡಿ ಅನ್ಇನ್ಸ್ಟಾಲ್ ಮಾಡ್ತೀನಿ ಆ್ಯಪ್ನ. 2 ಡೇಸ್ ಆದಮೇಲೆ ಒಬ್ರು ಕಾಲ್ ಮಾಡ್ತಾರೆ ನನಗೆ, ಸರ್ ನಿಮಗೆ ಶೇರ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದೆಯಾ, ನೀವು ಟ್ರೈ ಮಾಡ್ತೀರಾ, ಬನ್ನಿ ದುಡ್ಡು ಮಾಡ್ಬೋದು ಅಂತೆಲ್ಲ ಮಾತಾಡ್ತಾರೆ. ನಾನು, ಯಾರು ನಿಮ್ಗೆ ಹಿಂಗೆ ನಂಬರ್ ಸಿಕ್ತು ಸರ್, ಈ ಥರ ನಂಬರ್ ನಮಗೆ ನಮ್ಮ ವೆಬ್ಸೈಟಲ್ಲೆಲ್ಲ ಅಪ್ಡೇಟ್ ಆಗುತ್ತೆ, ನೀವು ಹಿಂಗೆಲ್ಲ ಬಂದರೆ ಶೇರ್ ಮಾರ್ಕೆಟ್ಸಲ್ಲಿ. ಓಕೆ ನಾನು ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ಅಲ್ಲಿ ನನ್ನ ಫೋನ್ ಬರುತ್ತೆ ಅಂತ ಗೊತ್ತಾಯಿತು. ಸರಿ, ಅವ್ರು ಹೇಳ್ದಂಗೆ ಗೈಡ್ ಮಾಡ್ದಂಗೆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋತೀನಿ, KYC ಕಂಪ್ಲೀಟ್ ಮಾಡ್ತೀನಿ. ಅವರು 20,000 ಅಕೌಂಟ್ಗೆ ಹಾಕೊಳ್ಳಿ ಅಂತಾರೆ. ನಾನು 20,000 ಆಗಲ್ಲ ಅಂತ 15,000 ಹಾಕೋತೀನಿ. ಅಕೌಂಟ್ಗೆ ಹಾಕೊಂಡು ಅವ್ರು ಹೇಳ್ತಾರೆ, ಸರ್ ಕಾಲ್ ಕೊಡ್ತೀವಿ, ನೀವು ಬೈ ಮಾಡಬೇಕು, ನಾವು ಹೇಳಿದ್ರಿಂದ ಬೈ ಮಾಡಿ, ನಾವು ಹೇಳಿದಾಗ ಸೆಲ್ ಮಾಡಿ ಅಂತಾರೆ. ಹೌದಾ ಮೇಡಮ್, ಓಕೆ, ಬಟ್ ನಿಮ್ಗೇನು ಪ್ರಾಫಿಟ್ಟು ಅಂತ ಕೇಳ್ತೀನಿ. ಅವರಿದ್ದವರು, ಸರ್ ಫಸ್ಟ್ ನೀವು ಬೈ ಮಾಡಿ ಆಮೇಲೆ ಹೇಳ್ತೀವಿ. ಸರಿ ಅಂತ ಅಂದ್ಬಿಟ್ಟು ನಾನು ಓಕೆ ಅವ್ರು ಏನೋ ಹೇಳ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು 9:30 ಒಂದಿನ, ಯಾವತ್ತು ಒಂದು ಮಾರ್ನಿಂಗು ಹೋಗ್ತಾನೆ ಇದ್ದಿದ್ದೆ. 9:30 ಕಾಲ್ ಬಂತು, ಸರಿ ಹಿಂಗೆ ನಿಫ್ಟಿ 70,000 ಸಮಥಿಂಗ್ ಬೈ ಮಾಡಿ, ಕಾಲ್ ಆಪ್ಷನ್. ಕಾಲ ಏನಂದ್ರೆ ನಂಗೆ ಗೊತ್ತಿಲ್ಲ, ನನಗೆ ಲಿಟ್ರಲಿ ಹೇಳ್ಬೇಕಂದ್ರೆ ನನಗೆ ಅಂದ್ರೆ ಏನು, ಕಾಲ್ ಅಂದ್ರೆ ಏನು, ಅಂದ್ರೆ ಪಿ ಅಂದ್ರೆ ಏನು ಗೊತ್ತಿಲ್ಲ. ಆ ಹುಡುಗಿನ ಹೇಳಿದ್ರು, ಸರ್ ಅಂತಂದ್ರೆ ಅವರೆಲ್ಲ ಹಿಂದಿ ಮಾತಾಡ್ತಾ ಇದ್ರು. ನನ್ಗೋ ಹಿಂದಿ ಅಷ್ಟು ಹಿಂದಿ ಬರ್ತಾನೆ ಇರ್ಲಿಲ್ಲ ಅವಾಗ. ಕ್ಯಾ ಅನ್ಕೊಂಡೇ ಕೂತ್ಕೊಳ್ತಾ ಇದ್ದೆ. ಸೊ ಆಮೇಲೆ ಅವ್ರು ಹೇಳಿದ್ರು 17,000 PE ಬೈ ಕಾರೋ ಅಂತಂದ್ರು. ಓಕೆ 17,000 ಅಂದ್ಬಿಟ್ಟು ಹಾಕ್ಬಿಟ್ಟು ಒಂದು ಆಪ್ಷನ್ ಬಂತು. ಜುಲೈ ಅಂತಿದೆ, ಜೂನ್ ಇದೆ, ಏನೋ ಇತ್ತು ವೀಕ್ ವೈಸು. ತಗೊಳ್ಳ ಅಂತ ಎಸ್ ಬೈ ಸರ್ ಬೈ ಮಾಡಿದೆ.
ಬೈ ಮಾಡಿ ಒಂದು ಸ್ವಲ್ಪ ತಂಗಿ ಇಟ್ಕೊಂಡೆ 1000, 2000, 3000, 4000, 5000 ಆಗೋಯ್ತು. ಅವ್ಳು ಕಾಲ್ ಮಾಡಿ ಸರ್ ಎಕ್ಸಿಟ್ ಅಂತಂದ್ಲು. ಎಕ್ಸಿಟ್ ಮಾಡೋಕ್ಕೆ ನಂಗೆ ಗೊತ್ತಿಲ್ಲ ಹೆಂಗೆ ಅಂತ. ಆಮೇಲೆ ಅವ್ಳು ಹೇಳ್ಕೊಟ್ಲು, ಸರ್ ನಾನು ಹಿಂಗೆ ಸ್ವೈಪ್ ಮಾಡಿ ಅಂತ ಹೇಳಿದ್ರು. ಓಕೆ ಎಕ್ಸಿಟ್ ಆದೆ. ಎಕ್ಸಿಟ್ ಆದಮೇಲೆ ನನಗೆ ಅವತ್ತು ಫುಲ್ ಎಕ್ಸೈಟ್ಮೆಂಟು. ನನ್ನ ಸ್ಯಾಲ್ರಿ ಇರೋದೇ 12,800 ರೂಪಾಯಿ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಬಂದು 12,800 ರೂಪಾಯಿ ಸ್ಯಾಲ್ರಿ ತಗೋತಾ ಇದ್ದೀನಿ, ಎಲ್ಲಿ ಸಾಕಾಗುತ್ತೆ ಅಂತ ಶೇರ್ ಮಾರ್ಕೆಟ್ ಶುರು ಮಾಡಿದೆ. ಇಲ್ಲಿ ನೋಡಿದ್ರೆ ಒಂದು ಟ್ರೇಡ್ಗೆ 5,000 ರೂಪಾಯಿ ಬಿಟ್ಟ. ಫುಲ್ ಎಕ್ಸೈಟ್ಮೆಂಟ್. ಒಂದ್ ದಿನಕ್ಕೆ 5,000 ಅಂದ್ರೆ 30 ದಿನಕ್ಕೆ 1.5 ಲಕ್ಷ. ಇನ್ನೇನ್ ಬಿಡೋ ಲೈಫ್ ಸೆಟ್ಲ್. ನನಗೆ ನಾನು ಹೆಂಗಿದ್ದೀನಿ ಅಂದ್ರೆ ನಾನು ಫುಲ್ ಪೀಕ್ ಅಲ್ಲಿ ಇದೀನಿ ಅವತ್ತು ಫುಲ್. ಓಕೆ ಫುಲ್ ಎಕ್ಸೈಟ್ಮೆಂಟ್. ಅದಾದ್ಮೇಲೆ ಮೇಡಮ್ ಇನ್ನೊಂದು ಕೊಡಿ, ಇನ್ನೊಂದು ಕಾಲ್ ಕೊಡಿ, ಅವ್ರಿಗೆ ಕಾಲ್ ಇದೆ ಮೇಡಮ್ ಅಂತೆಲ್ಲ ಫೋನ್ ಮಾಡಿದೆ. ಸರ್ ಅವ್ರಿಗೆ ಕಾಲ್ ದೇನೆ ಕೇಳಿए आप 5,000 ಪೇ करना होगा, 5,000 ರೂಪಾಯಿ ಪೇ ಮಾಡಬೇಕು ಸರ್, ನೀವು ಕೊಡ್ತೀವಿ ಅಂತೀವಿ. ಸರಿ ಅಂತ ಅಂದ್ಬಿಟ್ಟು 5,000 ತಾನೇ ಕೊಡೋಣ ಅಂತ 5,000 ಕೊಟ್ಬಿಟ್ಟೆ ಅವ್ರಿಗೆ. ಅದಾದ್ಮೇಲೆ ಅವಳು ನೆಕ್ಸ್ಟ್ ಡೇ ಕಾಲ್, ಸರ್ ಇವತ್ತು ಕಾಲ್ಸ್ ಇಲ್ಲ ನಾಳೆ ಕೊಡ್ತೀನಿ ಅಂತ. ಏನಕ್ಕೆ ಮೇಡಮ್ ನಾವು 5,000 ಕೊಟ್ಟಿಲ್ಲ, ಕಾಲ್ಸ್ ಕೊಡಿ. ನನಗೆ ಶೇರ್ ಮಾರ್ಕೆಟ್ ಅಲ್ಲಿ ಅನಾಲಿಸಿಸ್ ಮಾಡಬೇಕು, ಅದರಲ್ಲಿ ಲೈಕ್ ಆ ಒಂದು ಪೊಸಿಷನ್ ಬರ್ಬೇಕಂತಂದ್ರೆ ಅದೊಂದು ಲೆವೆಲ್ಸ್ ಇರುತ್ತೆ, ಆ ಲೆವೆಲ್ಸ್ ಬಂದಾಗ ಕಾಲ್ ಕೊಡ್ಬೇಕು. ಇದೇನು ನನ್ಗೆ ಕಂಪ್ಲೀಟ್ಲಿ ಬ್ಲೈಂಡ್, ಸ್ಕ್ರಾಚ್ ಅಂದ್ರೆ ಸ್ಕ್ರಾಚ್ ಅಲ್ಲಿ ನನಗೇನು ಗೊತ್ತಿರಲಿಲ್ಲ ಅದ್ರ ಮೇಲೆ. ಸೊ ನಾನು ಅವ್ರ ಜೊತೆ ಎಲ್ಲ ಜಗಳ ಮಾಡಿ ಅವ್ರು ಸರ್ ನಾಳೆ ಕೊಡ್ತೀವಿ ಡೋಂಟ್ ವರಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು. ನಾಳೆ ಫೋನ್ ಮಾಡಿದೆ. ಅವತ್ತು ಒಂದು ಕಾಲ್ ಕೊಟ್ಲು. ಅವತ್ತು ಅರೌಂಡ್ ಒಂದು 4,000 ಸಮಥಿಂಗ್ ಪ್ರಾಫಿಟ್ ಆಯ್ತು. ಫುಲ್ ಎಕ್ಸೈಟ್ ಆಗ್ಬಿಟ್ಟೆ. ನೀವು ಇನ್ನೊಂದು ಕಾಲ್ ಕೊಡಿ ಸರ್, ನೀವು ಇನ್ನೊಂದು ಕಾಲ್ ಕೊಟ್ಟಂದ್ರೆ 5,000 ಪೇ ಮಾಡಬೇಕು ಅಂತ. ಅವಾಗ ನಂಗೆ ಫುಲ್ ಸಿಟ್ಟು ಅಂದ್ಬಿಟ್ಟು ಫುಲ್ ಚೆನ್ನಾಗಿ ಬೈದ್ರು. ಏನು 5,000 10,000 ಅಂತೀರಾ, ತಿಂಗ್ಳಿಗೆ 10,000 ಕೊಡ್ತಾ ಇರೋದ್ರೆ ಆಗಲ್ಲ, ನನಗೆ ಅಷ್ಟಾಗಲ್ಲ, ನಂಗೆ ಲಾಸ್ ಆದ್ರೆ ನೀವು ಕಟ್ಕೊಡ್ತೀರಾ, ಹಂಗೆ ಹಿಂಗೆಲ್ಲ ಫುಲ್ ಜೋರು ಜಗಳ ಮಾಡಕ್ಬಿಟ್ಟೆ. ಸೊ ಇದೆಲ್ಲ ಆದ್ಮೇಲೆ ಅವಳಿತ್ತು ಫೋನ್ ಬ್ಲಾಕ್ ಮಾಡ್ಬಿಟ್ಲು. ಅದಾದ್ಮೇಲೆ ಮತ್ತೆ ನಾನು ಈ ವಾಟ್ಸಪ್ ಇಂದ ಟ್ರೈ ಮಾಡಿದೆ ಕಾಲ್ ಮಾಡಕ್ಕೆ. ಕಾಲ್ ಪಿಕ್ ಮಾಡಿದ್ರು, ಸರ್ ಈ ತರ ಇದೆ ಬೇಕಾದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಬಿಡಿ ಅಂದ್ಬಿಟ್ಟು ಕಾಲ್ ಕಟ್ ಮಾಡಿದ್ಲು. ನಾನು ಏನಪ್ಪ ಹಿಂಗಾಗೋಯ್ತು, ದುಡ್ಡು ಬೇರೆ ಹಾಕೊಂಡ್ಬಿಟ್ಟಿದೀನಿ, ಇಷ್ಟು ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ, ಏನ್ ನಿಫ್ಟಿ ಅಂತೆ ಬ್ಯಾಂಕ್ ನಿಫ್ಟಿ ಅಂತೆ, ಇದು ಏನಂದ್ರೆ ಏನು ಗೊತ್ತಿಲ್ಲ. ತಡಿ ನೋಡೋಣ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಸರ್ಚ್ ಮಾಡ್ತೀನಿ. ಯೂಟ್ಯೂಬ್ ಅಲ್ಲಿ ಒಂದು ಲಿಸ್ಟೇ ಬರ್ತಾ ಇದೆ, ಯಾವ ವಿಡಿಯೋ ನೋಡೋಣ ಯಾವ ವಿಡಿಯೋ ಬಿಡೋಣ, ಏನಂದ್ರೆ ಏನು ಗೊತ್ತಾಗ್ತಾ ಇಲ್ಲ. ಸೊ ಸರಿ ಅಂದ್ಬಿಟ್ಟು ಯಾವ್ದೋ ಒಂದು ವಿಡಿಯೋ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡುವಾಗ ಸಿ ಅಂದ್ರೆ ಇದು ಪುಟ್ ಆಪ್ಷನ್ ಹಿಂಗ್ ಬರುತ್ತೆ. ಇಷ್ಟೇ ನಾ ಶೇರ್ ಮಾರ್ಕೆಟಿಂಗ್ ಇಷ್ಟು ಈಸಿ ನಾನೇ ಮಾಡ್ಕೊಂಡ್ಬಿಡ್ತೀನಿ, ನನ್ಗೆ ಬಿಡು ಇದ್ಮೇಲೆ ನಾನು ಫುಲ್ ಕೋಟ್ಯಾಧಿಪತಿ ಆಗೋದು ಅನ್ನೋ ತರ ಫುಲ್ ನಾನು ಒಳಗಡೆಯಿಂದಾನೆ ಫುಲ್ ಸಕ್ಸಸ್ಫುಲ್ ಆಗ್ಬಿಟ್ಟಿದ್ದೀನಿ ಅನ್ನೋ ತರ ಫುಲ್ ಫೀಲ್ ಬಂದ್ಬಿಡ್ತು. ಸರಿ ತಡಿಯಪ್ಪ ಅಂತ ಅಂದ್ಬಿಟ್ಟು ಓಪನ್ ಮಾಡ್ತೀನಿ. ಓಪನ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ 9 ಗಂಟೆಗೆ ಎದ್ಬಿಟ್ಟು ಶೇರ್ ಮಾರ್ಕೆಟ್ ಓಪನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ನಾಟ್ ಇವನ್ ನನಗೆ ಒಂದು ಆ್ಯಪ್ ಇದೆ, ಅದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬರುತ್ತೆ. ಅದು ಕ್ಯಾಂಡಲ್ ನೋಡ್ಬೇಕು, ಏನಂದ್ರೆ ಏನೂ ಗೊತ್ತಿಲ್ಲ, ಜಸ್ಟ್ ಆ್ಯಪ್ ಜರದು ಓಪನ್ ಮಾಡ್ತೀನಿ, ಎಷ್ಟು ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. 9:15 ಓಪನ್ ಆಗಿದ ತಕ್ಷಣ ಬೈ ಸರಿ 9:15 9 ಗಂಟೆಗೆ ಅವತ್ತು ಕುತ್ಕೊಂಡು ಮಾರ್ಕೆಟ್ ಓಪನ್ ಆಯ್ತು. ಬೈ ಮಾಡ್ತಾ ಇದ್ದೀನಿ, ಬೈಯೇ ಆಗ್ತಾ ಇಲ್ಲ. ಮಾರ್ಕೆಟ್ 9:15 ಓಪನ್ ಆಗುತ್ತೆ ಅನ್ನೋ ವಿಷಯ ಕೂಡ ನಂಗೆ ಗೊತ್ತಿರಲಿಲ್ಲ. ಅಷ್ಟು ಝೀರೋ ನಾಲೆಡ್ಜ್ ಇತ್ತು ನನಗೆ. ಸ್ಟಿಲ್ ನೋಡೋಣ ಅಂದ್ಬಿಟ್ಟು ಆಮೇಲೆ 9:15 ಟ್ರೈ ಮಾಡಿದೆ, ಬೈ ಆಗೋಯ್ತು. ಬೈ ಆಗೋಯ್ತು. ತಿಂಡಿ ತಿಂತಾ ಇದೀನಿ, ಇಟ್ಕೊಂಡು ತಿಂಡಿ ತಿಂತೀನಿ, ಫೋನ್ ಹೆಂಗ್ ಇಟ್ಕೊಂಡಿದ್ದೀನಿ. 400 ರೂಪಾಯಿ ಎಕ್ಸಿಟ್. ಹಬ್ಬ 400 ರೂಪಾಯಿ ಸಿಕ್ತು. ನಿನ್ನೆ ಮೊನ್ನೆ ಎಲ್ಲ 5,000 4,000 ಮಾಡ್ಬಿಟ್ಟು 400 ರೂಪಾಯಿ ಮಾಡಿದ್ರಲ್ಲ, ಇಲ್ಲಿ ಸಾಕು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಅವತ್ತು ಫುಲ್ ಭಯ ಆಗೋದು ಸುಮ್ಮನಾಗ್ಬಿಟ್ಟೆ. ನೆಕ್ಸ್ಟ್ ಡೇ ಏನ್ ಮಾಡ್ತೀನಿ, ಮತ್ತೆ ಓಪನ್ ಮಾಡ್ತೀನಿ. 9:15 ಓಪನ್ ಆಗೋದು ಮಾರ್ಕೆಟ್ ಅಂತೆಲ್ಲ ಗೊತ್ತಾಗುತ್ತೆ. 9:15 ಅಂತ ನೋಡಿದ್ಮೇಲೆ ಓಪನ್ ಆಗಿದ ತಕ್ಷಣನೇ ಬೈ ಮಾಡ್ಬಿಡ್ತೀನಿ. ಯಾವ್ದು ಏನ್ ಸಿ ಬೈ ಮಾಡ್ಬಿಟ್ಟು ಫುಲ್ ಮಾರ್ಕೆಟ್ ಎಲ್ಲ ನನಗೆ ಮೇಲ್ ಹೋಗ್ಬಿಡುತ್ತೆ, ನನಗೆ ದುಡ್ಡು ಆಗ್ಬಿಡುತ್ತೆ ಅನ್ಕೊಂಡು ಕಾಯ್ತಾ ಇರ್ತೀನಿ. ಬರುತ್ತೆ 200 250 ಬರುತ್ತೆ, ಇವತ್ತು 500 ಎಕ್ಸಿಟ್ ಆಗೋಣ ಅಂತ ಕಾಯ್ತಾ ಇರ್ತೀನಿ. ಸಡನ್ ಆಗಿ ಅದು ಏನಾಗೋದು ಗೊತ್ತಿಲ್ಲ, -1,000 -2,000 3,000 ಹಿಂಗೆ ಹೋಗ್ತದೆ, -6,000 ಆಗುತ್ತೆ. ನಾನು ಮೇಲ್ ಬರ್ಬೋದು ಅಂತ ಕಾಯ್ತಾ ಇದ್ದೀನಿ, ಬರ್ತಾನೆ ಇಲ್ಲ. ನಾನು ಫುಲ್ ಕುತ್ಕೊಂಡು ಜಾಗದಲ್ಲಿ ಬೇವತ್ತೋಗ್ಬಿಟ್ಟೆ. ಏನು ಲಾಸ್ ಆಗೋಯ್ತು, ಏನಪ್ಪ ಮಾಡೋದು, ಲಾಸ್ ಆಗೋಯ್ತು ಅಂತ ಎಕ್ಸಿಟ್ ಆಗ್ಬಿಟ್ಟು ಇದು ನಮ್ಗೆಲ್ಲ ಅಂತ ಊಟ ನಾನು ಬೇಡ ಅಂತ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟೆ ಆ್ಯಪ್ನ. ಅನ್ಇನ್ಸ್ಟಾಲ್ ಮಾಡಿದ್ದೆ, ಫುಲ್ಲು ಅಪ್ಸೆಟ್ ಆಗೋಯ್ತು ಮೈಂಡು. ನೆಕ್ಸ್ಟು ಏನೇನಾಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದು ಏನಾದ್ರು ಟ್ರೇಡಿಂಗ್ ಜರ್ನಿ ಇದ್ದರೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ನಾನು ಇವಾಗ ಕಲ್ತ್ಬಿಟ್ಟು ಟ್ರೇಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೋರ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ, ಬುಕ್ಸು ಓದಿದ್ದೀನಿ. ನೋಡೋಣ ನನ್ನ ನಾಲೆಡ್ಜ್ ಹೆಂಗಿದೆ ಅಂತ. ನಾನೇನು ಇವಾಗ ಸಕ್ಸಸ್ಫುಲಿ ಪ್ರಾಫಿಟ್ಗೆ ಬಂದ್ಬಿಡ್ತೀನಿ ಅನ್ನೋ ಥರ ಹೇಳ್ತಿಲ್ಲ. somehow I can make it, but I will not fake it 100%. ಫೇಕ್ ಅಂತೂ ಮಾಡಲ್ಲ. ಏನಿದೆ ಲಾಸ್ ಇದ್ರೆ ಲಾಸ್ ಅಪ್ಡೇಟ್ ಮಾಡ್ತೀನಿ, ಪ್ರಾಫಿಟ್ ಇದೆ ಪ್ರಾಫಿಟ್ ಅಪ್ಡೇಟ್ ಮಾಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾನೆ ಇದ್ದೀನಿ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನನ್ನ ಸ್ಟೋರಿನ ಮತ್ತೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಏನಾಯಿತು ಹೆಂಗೆ ಆ್ಯಂಡ್ ನೆಕ್ಸ್ಟ್ ಏನೇನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ನಾನು ಏನು ಚೇಂಜಸ್ ಮಾಡ್ಕೊಂಡೆ, ನಾನು ಏನು ಟ್ರೇಡಿಂಗ್ ಬಿಟ್ಟರೆ ಮತ್ತೆ ಅವಾಗ ಸ್ಟಾರ್ಟ್ ಮಾಡ್ಕೊಂಡೆ. ಆಮೇಲೆ ಮತ್ತೆ ನನ್ನ ಸ್ಟ್ರಗಲ್ ಹೆಂಗಿತ್ತು,
ಕ್ಯಾಪಿಟಲ್ ಹೊಂದ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಇದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.